ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಅದು ಸರ್ಕಾರ ಅವ್ರಿಗೆ ಯಾವಾಗ ಬೇಕೋ ಕರೆಂಟ್ ಕೊಡುತ್ತೆ, ಯಾವಾಗ ಕಿತ್ತಾಕ್ಬಿಡುತ್ತೆ. ಅದೆಲ್ಲ ಸರ್ಕಾರದ ಅದೆಲ್ಲ ಕೇಳ್ಬಾರ್ದು. ಯಾವ್ದೇ ಕಾರಣಕ್ಕೂ ನೀನು ಪೊಲೀಸು ಲಾಯರ್ ಆಗ್ಬಾರ್ದು. ಓಕೆ ಜಗದೀಶ್ ಅವರೇ ಹೇಳಿ, ನೀವು ಕೊಡೋ ಸ್ಟೇಟ್ಮೆಂಟ್ ಕಾಂಟ್ರವರ್ಸಿ ಆಗುತ್ತೋ ಅಥವಾ ಕಾಂಟ್ರವರ್ಸಿ ಆಗ್ಲಿ ಅಂತಾನೆ ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ? ನಮ್ಮನ್ನ ಯಾರು ಬೆಳೆಸಲ್ಲ, ಕಾಂಟ್ರವರ್ಸಿಲೇ ಬೆಳೆದಂತ ನಾನು. ನೀವು ಕರ್ನಾಟಕದ ಮುಖ್ಯಮಂತ್ರಿ ಆದ್ರೆ ಅದ್ ಯಾರ ಅಪ್ಪನ ಆಸ್ತಿ ಅಂತ ಏನಲ್ಲ. ನೀವು ಯಾವ್ದಾದ್ರು ಚಾನೆಲ್ ಹೋದ್ರೆ ಚಾನಲ್ನೇ ಟೇಕ್ ಓವರ್ ಮಾಡ್ತೀನಿ ಅಂತೀರಾ? ಏನ್ ತಪ್ಪೇನಿದೆ? ನೀವು ಒಂದ್ ವೇಳೆ ಸಿಎಂ ಆದ್ರೆ ಮಾಡೋ 3 ಒಳ್ಳೆ ಕೆಲಸಗಳು ಯಾವ್ದು? ನಾನೇನ ಸಿಎಂ ಆದ್ರೆ ಫಸ್ಟ್ ವೀಕ್ ನೀವೇ ಯಾಕೆ ಒಂದ್ ಚಾನೆಲ್ ಮಾಡಬಾರ್ದು? ಪಾಸಿಬಲಿ ಕರ್ನಾಟಕದಲ್ಲಿ 2 ಚಾನೆಲ್ ರಿಲೀಸ್ ಮಾಡ್ತಾ ಇದ್ದೀವಿ. ಬಿಗ್ ಬಾಸ್ ಹೋಗಿಂತ ಮುಂಚೆ ಹೋಗಿ ಬಂದ್ಮೇಲೆ ಹೇಗಿದೆ ಲೈಫ್? ಸೊ ಅವತ್ತು ಕಲಿತ ಪಾಠ ಏನು ಅಂತಂದ್ರೆ, ಇವಾಗ ನಿಮ್ಗೆ ಬಿಗ್ ಬಾಸ್ ಒಂದು ಅಥಾರಿಟಿ ಕೊಡುತ್ತೆ. ಈಗ ನೀವೇನಾದ್ರೂ ಇಷ್ಟು ಜನ ಕರ್ಕೊಂಡು ಹೋಗ್ಬಿಟ್ರೆ ಈಗ್ಲೇ ಬಿಗ್ ಬಾಸ್ TRP ಹತ್ಕೊಂಡು ಉರಿತಾ ಇದೆ. ಇವತ್ತು ನಮ್ಮ ಜೊತೆಗೊಬ್ರು ಸ್ಪೆಷಲ್ ಆಗಿರೋ ಗೆಸ್ಟ್ ಬಂದಿದ್ದಾರೆ. ಅದಕ್ಕೆ ಸ್ಪೆಷಲ್ ಆಗೇನೆ ಇಂಟ್ರೊಡ್ಯೂಸ್ ಮಾಡೋಣ. ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಆದರೆ ಇವರು ಎಲ್ಲರೂ ಎಕ್ಸ್ಪೋಸ್ ಮಾಡ್ತಾರೆ. ಮೈಕು ಕಂಟೆಂಟ್ ಸಿಕ್ಕರೆ ಸಾಕು, ಇಂಡಿಯಾ ಗೇಟೇ ಆದರೂ ಸರಿ, ಟೋಲ್ ಗೇಟ್ ಆದರೂ ಸರಿ, ಹೋಗಿ ಫೈರ್ ಮಾಡ್ತಾರೆ. ಜಾತಕ ನೋಡೋದು ಅಸ್ಟ್ರಾಲಜರ್, ಜಾತಕ ನೋಡದೆ ಜನ್ಮ ಜಾಲಾಡೋ ಇವರು ಲಾಯರ್. ಕುಡಿಯೋದು ಕೇಟಿ, ಸಿಕ್ಕಾಬಟ್ಟೆ ಘಾಟಿ, ನಾಟಿ ಎಟ್ 40. ಎಲ್ಲರನ್ನು ಎಕ್ಸ್ಪೋಸ್ ಮಾಡುವಂತಹ ಎಕ್ಸ್ಪೋಸಿಂಗ್ ಸ್ಟಾರ್ ಲಾಯರ್ ಜಗದೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸೋಣ. ನಮಸ್ಕಾರ ಜಗದೀಶ್ ಅವರೇ. ನಿಮ್ಮನ್ನ ಲಾಯರ್ ಜಗದೀಶ್ ಅಂತ ಕರೆಯೋದು, ಬಿಗ್ ಬಾಸ್ ಜಗದೀಶ್ ಅಂತ ಕರೆಯೋದು, ಲವರ್ ಬಾಯ್ ಜಗದೀಶ್ ಅಂತ ಕರೆಯೋದು, ಕಾಂಟ್ರವರ್ಸಿ ಕಿಂಗ್ ಜಗದೀಶ್ ಅಂತ ಕರೆಯೋದು, ನೀವೇ ಹೇಳ್ಬಿಡಿ. ಏನೋ ಎಲ್ಲಾರು ಅವ್ರ ಪ್ರೀತಿ ಏನ್ ಕರೀತಾರೆ ಕರ್ಕೊಳ್ಳಿ ಮೇಡಮ್. ಕೆಲವ್ರು ಬೈತಾರೆ, ಅವ್ರಿಗೆ ಅದನ್ನು ಕರ್ಕೊಳ್ಳಿ. ಪಾಸಿಟಿವ್ ಆರ್ ನೆಗೆಟಿವ್ ಕರ್ಕೊಳ್ಳಿ ಬಿಡಿ ಅಂತ. ಸೊ ಮಾತಾಡೋದಕ್ಕೆ ತುಂಬಾನೇ ಇದೆ, ತುಂಬಾ ವಿಚಾರಗಳಿದೆ. ಆದ್ರೆ ನಿಮ್ಮನ್ನ ಮಾತಾಡ್ಸೋಣ ಅಂತ ಬಂದಾಗ ನಿಮ್ಗೆ ಇಷ್ಟ ಆಗಿರೋದು ಏನಾದ್ರು ತರ್ಬೇಕಲ್ಲ. ಅದಕ್ಕೆ ನಾವು ತುಂಬಾ ರಿಸರ್ಚ್ ಮಾಡಿದೆ, ತುಂಬಾ ಫ್ಯಾನ್ಸ್ ಅನ್ನು ಕೇಳಿದೆ ಸರ್. ಅವ್ರೆಲ್ರು ಹೇಳಿದ್ರು ಏನ್ ತರ್ಬೇಕು ಅಂತ, ಅದನ್ನೇ ತಂದಿದ್ದೀನಿ. ಆದ್ರೆ ಸ್ವೀಟ್ ಇಷ್ಟನಾ, ಚಾಕ್ಲೇಟ್ ಇಷ್ಟನಾ, ನಾನ್ ವೆಜ್ ಇಷ್ಟನಾ ಅಂತ ನಿಮ್ಮ ಮನೆಯವ್ರನ್ನು ನಾವು ಕೇಳಿದ್ವಿ. ಕೊನೆಗೆ ನಮ್ಗೆ ಒಂದು ಉತ್ತರ ಸಿಕ್ತು. ಆ ಉತ್ತರ ಜೊತೆಗೇನೆ ಬಂದಿದ್ದೀರಿ. ಓಕೆ ಗ್ರೇಟ್. ಅದನ್ನ ನಾನು ನಿಮಗೆ ಕೊಟ್ಬಿಡ್ಲಾ? ಏನು ಅವಶ್ಯಕತೆ ಇಲ್ಲ. ಐ ಆಮ್ ಶೋರ್ ಅದನ್ನ ನೋಡಿದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಕೊಟ್ಬಿಡ್ಲಾ? ಕೊಡಿ ಅದನ್ನ. ಸೊ ಸರ್, ಇದು ನಿಮಗಾಗಿ. ಓ ಥ್ಯಾಂಕ್ ಯು ಥ್ಯಾಂಕ್ ಯು. ಓಪನ್ ಮಾಡ್ಬೇಕು ಸರ್ ನೀವು. ಡೆಫಿನೆಟ್ಲಿ ಕಾಂಟ್ರವರ್ಸಿ. ಇಲ್ಲಿ ನೋಡಿ, ಕಾಂಟ್ರವರ್ಸಿ ಸ್ವೀಟ್ ಜೊತೆ ಕಾಂಟ್ರವರ್ಸಿ ತಿಂತಾರೆ. ಹೆಂಗಿದೆ ನೋಡಿ ಸರ್. ಎಲ್ರು ಸ್ವೀಟ್ ತಿಂತಾರೆ, ಆದ್ರೆ ನೀವು ಕಾಂಟ್ರವರ್ಸಿನೇ ತಿಂದ್ಬಿಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಫ್ ಕೋರ್ಸ್ ಈಗ ಇಟ್ಸ್ ಎ ಪಾರ್ಟ್ ಆಫ್ ಮೈ ಲೈಫ್. ಹಾಗಾಗಿ ಐ ಥಿಂಕ್ ಐ ಅಕ್ಸೆಪ್ಟ್ ದಿಸ್ ಅಂಡ್ ಇಟ್ಸ್ ರಿಯಲಿ. ಯಾಕಂದ್ರೆ ನನಗೊಂದು ಗೊತ್ತಿತ್ತು, ನಮ್ಮನ್ನ ಯಾರು ಬೆಳೆಸಲ್ಲ. ಅಟ್ಲೀಸ್ಟ್ ಕಾಂಟ್ರವರ್ಸಿ ಮಾಡಿದ್ರೆ ಜನ ಗಮನಕ್ಕೆ ಬೀಳ್ತೀವಿ, ಜನ ಬೆಳೆಸ್ತಾರೆ. ಯಾರನ್ನೂ ಅಷ್ಟೇ ಅವರು ಐ ಥಿಂಕ್ ಮೋಸ ಮಾಡಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಕಾಂಟ್ರವರ್ಸಿಲೇ ಬೆಳೆದಂತ ನಾನು. ಕಾಂಟ್ರವರ್ಸಿ ನಿಮ್ ಕೈ ಹಿಡಿದಿದೆ. ಡೆಫಿನೆಟ್ಲಿ ಮ್ಯಾಮ್. ಈಗ ನಿಮ್ ಕೈಯಲ್ಲೇ ಇದೆ ಸರ್, ಒಂಚೂರು ಟೇಸ್ಟ್ ಮಾಡ್ಬಿಡಿ ಅಂತ. ಡೆಫಿನೆಟ್ಲಿ. ಯಾವಾಗ್ಲೂ ಖಾರವಾಗಿ ಇರ್ತೀರಲ್ಲ, ಈಗ ಸ್ವಲ್ಪ ಸ್ವೀಟ್ ತಿನ್ಕೊಳ್ಳಿ. ನೀವು ತಗೊಳ್ಳಿ. ಆಮೇಲೆ ನಾನು ಹೇಳಕ್ ಇಷ್ಟಪಡ್ತೀನಿ, ಈ ಜಾನ್ವಿ ಇವತ್ತೆಲ್ಲ ಪರಿಚಯ ನಿನ್ಗೆ. ಜಗ್ಗು ಜಾನ್ವಿ ಗೊಜ್ಜು ಮಾಡಿದಂತ ಮಹಾನ್ ಕಲಾವಿದೆ ಇವರು. ಕಲರ್ಸ್ ಕನ್ನಡದಲ್ಲಿ ಸವಿರುಚಿ ಅಂತ ಶೋ ಬರುತ್ತೆ, ನಿಮ್ಮೆಲ್ರಿಗೂ ಗೊತ್ತೇ ಇದೆ. 12 o'clock ಬರುತ್ತೆ. ಆ ಶೋನು ನೋಡಿ. ಜಗ್ಗಿ ಜಾನ್ಸ್ ಬದನೆಕಾಯಿ ಗೊಜ್ಜು ತರ ಬೇರೆ ಬೇರೆ ಸ್ಪೆಷಲ್ ಆಗಿರೋ ರೆಸಿಪಿಗಳನ್ನ ನಾವು ಅಲ್ಲಿ ಮಾಡ್ತೀವಿ. ಜಗದೀಶ್ ಅವರೇ, ಇವಾಗ ನೀವು ಲಾಯರು, ಹೋಸ್ಟ್, ನಾವೇ ನೋಡಿದ್ವಿ ನಿಮ್ದೇ ಕ್ಯಾಮ್ರಾ ಸೆಟಪ್, ನೀವೇ ಆಂಕರ್, ಒನ್ ಮ್ಯಾನ್ ಆರ್ಮಿ ತರ. ಬಟ್ ನಮ್ಮ ಇಂಟರ್ವ್ಯೂನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಕೋರ್ಟು, ಜಡ್ಜು ಹೇಗಿರುತ್ತಲ್ವಾ? ಚೆನ್ನಾಗಿದೆ. ನಮ್ದೊಂದು ಡಿಫರೆಂಟ್ ಲೈಫ್. ಆರೋಪಿ ಸ್ಥಾನದಲ್ಲಿರೋರ್ನ ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡುವಾಗ ಅಂದ್ರೆ ಅಲ್ಲಿ ಕೋರ್ಟಲ್ಲಿ ಡ್ಯಾನ್ಸ್ ಆಡಿಸ್ತೀರಾ, ಆದ್ರೆ ಅದಕ್ಕಿಂತ ಮುಂಚೆ ಪ್ರಮಾಣ ಮಾಡಿಸಿ ಆಡಿಸ್ತೀರಲ್ಲ? ನಿಜ ನಿಜ. ಅದು ಕೋರ್ಟ್ನ ಒಂದು ಪ್ರೊಸೀಜರ್. ನಮ್ಮ ಇಂಟರ್ವ್ಯೂನಲ್ಲೂ ಅದ್ ಮಾಡ್ಬೇಕು ಸರ್, ಆ ಪ್ರೊಸೀಜರ್ ಇದೆ. ಯಾಕೆ ನಾನು ಸುಳ್ಳು ಹೇಳ್ತೀನಿ ಅಂತ? ಇಲ್ಲ, ಆದ್ರೂ ಒಂದ್ ಸ್ವಲ್ಪ ನಮ್ಮ ಇದಕ್ಕೆ ಇರ್ಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಕೈ ಮುಂದೆ ಇಟ್ಕೊಳ್ಳಿ ಸರ್. ನಾನು ಸತ್ಯವನ್ನೇ ಹೇಳುತ್ತೇನೆ. ನಾನು ಜಾನ್ವಿ ಆಣೆ ಆಗು ಸತ್ಯವನ್ನು ಹೇಳುತ್ತೇನೆ. ಸತ್ಯವನ್ನು ಹೇಳೋದು ಬೇರೆ ಏನು ಹೇಳುದಿಲ್ಲ. ಇನ್ನು ಬಾಳ್ ಬದುಕಬೇಕು ಸರ್. ಬೇಡ, ನನ್ನ ಆಣೆ ಬೇಡ, ನಾನು ಏನ್ ಹೇಳ್ತೀನೋ ಅದು. ಸರಿ ಮೇಡಮ್. ನಾನು ಸತ್ಯವನ್ನೇ ಹೇಳುತ್ತೇನೆ. ನಾನು ಸತ್ಯವನ್ನೇ ಹೇಳುತ್ತೇನೆ. ಒಂದ್ ವೇಳೆ ಸುಳ್ಳು ಹೇಳಿದ್ರು ಜಾನ್ವಿ ಅದನ್ನ ಸರಿ ಮಾಡ್ತಾಳೆ. ಒಂದ್ ವೇಳೆ ಸುಳ್ಳು ಹೇಳಿದ್ರು, ಓಕೆ, ಒಂದ್ ವೇಳೆ ಸುಳ್ಳು ಹೇಳಿದ್ರು ಸತ್ಯದ ತಲೆ ಮೇಲೆ ಹೊಡೆದಾಗ ಹೇಳ್ತೀನಿ. ಓಕೆ, ಸತ್ಯದ ತಲೆ ಮೇಲೆ ಹೊಡೆದಾಗ ಹೇಳ್ತೀನಿ. ಈ ಇಂಟರ್ವ್ಯೂನಲ್ಲಿ ಒಂದಾದ್ರೂ ಕಾಂಟ್ರವರ್ಸಿ ಮಾಡ್ತೀನಿ.
ಇಂಟರ್ವ್ಯೂನಲ್ಲಿ ಸಾಕಷ್ಟು ಕಾಂಟ್ರವರ್ಸಿ ಮಾಡ್ತೀನಿ. ಓಕೆ, ಜಗದೀಶ್ ಅವರೇ ಹೇಳಿ, ನೀವು ಕೊಡೋ ಸ್ಟೇಟ್ಮೆಂಟ್ ಕಾಂಟ್ರವರ್ಸಿ ಆಗುತ್ತೋ ಅಥವಾ ಕಾಂಟ್ರವರ್ಸಿ ಆಗ್ಲಿ ಅಂತಾನೆ ನೀವು ಸ್ಟೇಟ್ಮೆಂಟ್ ಕೊಡ್ತೀರೋ? ನಾವು ಚಿಕ್ಕ ಹುಡುಗ ಇರ್ಬೇಕಾರೆ ನಮ್ಮ ತಂದೆ ಹೇಳೋರು, ನಮ್ಮ ತಂದೆ ಕೇಳಿನಿ, ಅಲ್ಲಿ ನಮ್ಮ ತಂದೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದು, ಪಾಪ ಅಷ್ಟೊಂದು ದುಡ್ಡು ಇರ್ತದೆ ಎತ್ಕೊಂಬರ್ಬೋದಲ್ಲ ಅಂತ. ಅಯ್ಯೋ ಅದೆಲ್ಲ ಸರ್ಕಾರದಪ್ಪ, ಅದೆಲ್ಲ ಕೇಳಬಾರ್ದು, ಆಮೇಲೆ ಆ ಥರ ಮಾತಾಡೋದು ತಪ್ಪು. ಬೆಳೀತಾ ನಮ್ಮ ತಾಯಿಗೆ ಅಲ್ಲಿ ಪೊಲೀಸರು ಹಾಕಿ ಬಂದಿದ್ದಾರೆ, ಅಯ್ಯೋ ಪೊಲೀಸ್ ಬಗ್ಗೆ ಮಾತಾಡ್ಬಾರ್ದು, ನೀನು ಪೊಲೀಸ್ ಬಗ್ಗೆ ಯೋಚನೆ ಮಾಡಬಾರ್ದು. ಆಮೇಲೆ ಫಿಲಮಲ್ಲಿ ನೋಡಿದಾಗ ಕಳ್ಳ ಯಾರು ಅಂತ, ಅಯ್ಯೋ ಕಳ್ಳನ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು ಅಂತ. ಸೊ ಪ್ರತಿ ಸಾರಿ ನನಗೆ ಸಿಕ್ಕಂಥ ಉತ್ತರ ಕೆಲವು ವಿಚಾರಗಳಿಂದ ದೂರ ಇರು. ಆಮೇಲೆ ಒಂದ್ಸತಿ ಯಾವ ಸ್ಟೇಜಿಗೆ ಬರ್ತೀವಿ ಅಂತಂದರೆ, ನಮ್ಮ ಜಮೀನನ್ನು ಯಾರೋ ಒಬ್ಬ ದೊಡ್ಡ ಡಕಾಯಿತಲ್ಲಿ ಕಬ್ಜಾ ಮಾಡಿಬಿಡ್ತಾನೆ. ಆವಾಗಲೂ ನಮ್ಮ ತಂದೆ ಹೇಳ್ತಾರೆ ಅವ್ರು ಕೊಲೆ ಮಾಡಿಬಿಡ್ತಾರೆ, ದೂರ ಇರು ಅಂತ. ಅಲ್ಲಿಗೆ ನನ್ನ ತಾಳ್ಮೆ ಐ ಥಿಂಕ್ ದಟ್ ಟೈಮ್ ಐ ವಾಸ್ ಅರೌಂಡ್ ಒಂದು 18 ವರ್ಷ ಇರ್ಬೋದು. ತಾಯಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ನೀನು ಪೊಲೀಸು ಲಾಯರ್ ಆಗಬಾರ್ದು. ನಮ್ಮ ತಂದೆ ಯಾರನ್ನೂ ಎದುರಾಕೊಂತ ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಕೋಟ್ಯಾಂತರ ಬೆಲೆ ಬಾಳ ಜಮೀನು ಯಾರೋ ಒಬ್ಬ ಹಾಕೊಂಡ್ಬಿಟ್ಟಿದ್ದ. ಸೊ 96 ನಮ್ಮ ಅಪ್ಪನ ಕೇಳ್ತೀವಿ, ಈ ಜಮೀನು ಏನಾಯ್ತು ಅಂತ. ನಮ್ಮ ಅಪ್ಪ ಹೇಳ್ತಾರೆ, ಅವ್ನು ದೊಡ್ಡ ರೌಡಿ, ಹಂಗಾಗಿ ಅವ್ರ ಮನೆ ಹೋಗಿ ಭಯ ಆಗುತ್ತೆ. ನಮ್ಮ ಅಪಾಯಿಂಟ್ ಮಾಡ್ತಾರೆ, ಕರ್ಕೊಂಡೋಗಿ ಅವ್ರನ್ನ ತೋರಿಸ್ತಾರೆ ಅವ್ರ ಮನೆ ಅಲ್ಲಿ ಅಂತ. ಸೊ ನಾನು ಅವ್ರ ಮನೆ ಹೋಗಿ ನಮ್ಮ ಅಪ್ಪನ ಆಚೆ ನಿಲ್ಲಿಸ್ಬಿಟ್ಟು ನಾನೇ ಹೋಗ್ತೀನಿ. ಆ ವ್ಯಕ್ತಿ 96 ಶುರು ಮಾಡಿದ್ದು ನನಗೆ ಉತ್ತರ ಕೊಡೋಕ್ಕೆ, ನಾಳೆ ಬಾ ಅಂತ. ಆ ಯಪ್ಪ 2001 ಕೊನೆಗೆ ನಾ ಯಪ್ಪನ ಕರ್ಕೊಂಡು ಬರ್ತೀನಿ. ಕರ್ಕೊಂಡ್ಬಂದು ನಮ್ಮ ಜಮೀನನ್ನ ನಾವು ಉಳಿಸ್ಕೊಳ್ತೀವಿ. ಇವತ್ತು ಅದೇ ಜಮೀನು ನಾವು ಉಳಿಸ್ಕೊಂಡ್ರೆ ಕೋಟ್ಯಾಂತರ ರೂಪಾಯಿ ಆಗ್ತಾ ಇದೆ. ಸೊ ಅವತ್ತು ಕಲಿತ ಪಾಠ ಏನು ಅಂತಂದ್ರೆ, ನೀನು ಸರ್ವೈವ್ ಆಗಬೇಕು ಅಂತಂದ್ರೆ, ಅಥವಾ ನೀನು ಬೆಳಿಬೇಕು ಅಂತ, ಅಥವಾ ನೀನು ಉಳಿಸ್ಕೊಬೇಕು, ಫರ್ಗೆಟ್ ಅಬೌಟ್ ಬೇರೆ ನೀವು ಉಳಿಸ್ಕೊಳ್ಬೇಕು ಅಂತಾರೆ, ವಾಯ್ಸ್ ಮಾಡಲೇಬೇಕು, ಆಮೇಲೆ ಅಲಿಲೇಬೇಕು, ಪೇಷನ್ಸು ಇರಬೇಕು, ತಾಳ್ಮೆನೂ ಇರಬೇಕು, ಜೊತೆಯಲ್ಲಿ ನಿನ್ನ ಬಾಹುಬಲಿ ತನಾನೂ ಇರಬೇಕು. ಸೊ ಅವತ್ತು ಗೊತ್ತಾಯ್ತು, ಇವ್ರನ್ನೆಲ್ಲ ಬಗ್ಬಡಿಬೇಕಂದ್ರೆ ಸಿಸ್ಟಮ್ ತಿಳ್ಕೊಳ್ಬೇಕು, ಲಾಯರ್ ಆಗಬೇಕು, ಕಾನೂನು ಗೊತ್ತಿರಬೇಕು, ಮಾಹಿತಿ ಇರಬೇಕು ಅಂತ. ಸೊ ಆವತ್ತು ಶುರುವಾದಂಥ ಓಟ ನಿಲ್ಲೇ ಇಲ್ಲ. ಓಕೆ, ಸೊ ಇವಾಗ ಹೇಳಿ ಜಗದೀಶ್ ಅವರೇ, ಒಂದ್ ವೇಳೆ ನೀವು ಕರ್ನಾಟಕದ ಮುಖ್ಯಮಂತ್ರಿ ಆದ್ರೆ ನಿಮ್ಮ ಪಕ್ಷದ ಹೆಸರೇನಿರುತ್ತೆ, ಚಿಹ್ನೆ ಯಾವ್ದಿರುತ್ತೆ? ನಮ್ಮ ಪಕ್ಷದ ಹೆಸರು ಕೈ ಇದೆ. ಕೈ ಚೆನ್ನಾಗಿದೆಯಲ್ಲ ಸರ್, ಅದು ಹಸ್ತದ ಗುರುತು ಕಾಂಗ್ರೆಸ್ ಅಲ್ವಾ ಸರ್? ಅಲ್ಲ, ಕಾಂಗ್ರೆಸ್ ಅಂದ್ರೆ ಅದು ಇಟ್ಸ್ ಎ ಫ್ರೀಡಮ್ ಮೂವ್ಮೆಂಟ್ ಪಾರ್ಟಿ. ಅದು ಯಾರ ಅಪ್ಪನ ಆಸ್ತಿ ಅಂತ ಏನಲ್ಲ. ಅದೇ ಚಿಹ್ನೆ ಇಟ್ಕೋತೀರಾ ನೀವು? ಅಲ್ಲ, ಏನ್ ತಪ್ಪೇನಿದೆ ಸರ್? ನೀವು ಯಾವ್ದಾದ್ರು ಚಾನೆಲ್ಗೆ ಹೋದ್ರೆ ಚಾನಲ್ನೇ ಟೇಕ್ ಓವರ್ ಮಾಡ್ತೀನಿ ಅಂತೀರಾ? ಈಗ ಯಾವ್ದೋ ಒಬ್ಬ ರಾಜೀವ್ ಚಂದ್ರಶೇಖರ್ ಆರ್ಡಿನರಿ ಕೇರಳ ಹಳ್ಳಿಲಿ ಹುಟ್ಟಿದವರು ಇವತ್ತೊಂದು ಸುವರ್ಣ ಚಾನಲ್ ಓನ್ ಮಾಡ್ತಾರೆ. ಪೆಟ್ರೋಲ್ ಬಂಕಲ್ಲಿ ದುಬೈನಲ್ಲಿ ಪೆಟ್ರೋಲ್ ಆಗ್ತಾ ಇದ್ದಂತ ಅಂಬಾನಿ ಇವತ್ತು ದೇಶದ ಆರ್ಥಿಕತೆನ ಕಂಟ್ರೋಲ್ ಮಾಡ್ತಾರೆ, ಆಸ್ತಿ ಓನರ್ ಆಗ್ತಾರೆ, ಏಷ್ಯಾದಲ್ಲಿ ರಿಚೆಸ್ಟ್ ಪರ್ಸನ್ ಆಗ್ತಾರೆ ಅಂತಂದ್ರೆ, ಜಗದೀಶ್ಗೆ ಇಷ್ಟೆಲ್ಲ ಇದೆ, ಚಾನಲ್ ಓನರ್ ಏನ್ ಮೇಡಮ್, ಇಡೀ ಭಾರತದ ಆಸ್ತಿ ಓನರ್ ಆದ್ರೂ ತಪ್ಪೇನಾಗಲ್ಲ. ಬಟ್ ನಮ್ಗೆ ಅಷ್ಟೊಂದು ದುರಾಸೆ ಇಲ್ಲ, ಯಾಕಂದ್ರೆ ನಮ್ಮ ಜನ ಚೆನ್ನಾಗಿರ್ಲಿ ಅಂತ. ಸಾಕೊಂದಷ್ಟು ಚಾನಲ್ಗೆ ಏನಾದ್ರು ಓನರ್ ಆಗೋಣ ಅಂತ, ಜೊತೆಲಿ ಸ್ವಲ್ಪ CM ಆಗೋಣ ಅಂತ. ನೀವು ಒಂದ್ ವೇಳೆ CM ಆದ್ರೆ ಮಾಡೋ 3 ಒಳ್ಳೆ ಕೆಲಸಗಳು ಯಾವ್ದು? ಮೊದಲನೇದಾಗಿ ನಮ್ಮ ರಸ್ತೆಗಳನ್ನ ಕಾಡುತ್ತಿರುವ ಟೋಲ್ ಗೇಟ್ಸ್ಗಳನ್ನ ಐ ಥಿಂಕ್ ಫಸ್ಟ್ ವೀಕ್ ನಾನೇನೋ CM ಆದ್ರೆ ಫಸ್ಟ್ ವೀಕ್ ಕರ್ನಾಟಕದಲ್ಲಿ ಒಂದು 38 ರಾಷ್ಟ್ರೀಯ ಟೋಲ್ ಗೇಟ್ಗಳಿದೆ, ನ್ಯಾಷನಲ್ ಹೈವೇ ಟೋಲ್ ಗೇಟ್ಸ್ ಇದೆ. ಐ ಥಿಂಕ್ ಅರೌಂಡ್ 40 ಸ್ಟೇಟ್ ಟೋಲ್ ಗೇಟ್ಸ್ ಇದೆ. ಎರಡನ್ನೂ ರಿಮೂವ್ ಮಾಡಿಬಿಡ್ತೇವೆ. ಫಸ್ಟ್ ವೀಕ್ ಜನಗಳು ಟೋಲ್ ಗೇಟ್ ಮುಕ್ತರಾಗಿ ಓಡಾಡಬೇಕು, ಯಾವುದೇ ಹಣ ಕಟ್ಟಂಗಿಲ್ಲ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು, ಇಂಡಿಯಾ ಗೇಟ್ ಆದ್ರೂ ಸರಿ, ಟೋಲ್ ಗೇಟ್ ಆದ್ರೂ ಸರಿ, ಹೋಗಿ ಫೈರ್ ಮಾಡ್ಬಿಡ್ತಾರೆ ಜಗದೀಶ್ ಅಂತ. ಫೈರ್ ಮಾಡೋದು ಒಬ್ಬ ಸಾಮಾನ್ಯ ಮನುಷ್ಯ ಆಗಿದ್ದಾಗ, CM ಆದಾಗ ನನ್ನದೇ ಆದಂಥ ಪವರ್ಸ್ ಇರ್ತದೆ. ಸೊ ವಿ ವಿಲ್ ರಿಮೂವ್ ಆಲ್ ದ ಟೋಲ್ ಗೇಟ್ಸ್ ಅಕ್ರಾಸ್ ನ್ಯಾಷನಲ್ ಹೈವೇಸ್. ಆ್ಯಂಡ್ ಅಫ್ಕೋರ್ಸ್ ನ್ಯಾಷನಲ್ ಹೈವೇ ನಮ್ಮ ಜುಡಿಕ್ಷನ್ ಬರೋದಿಲ್ಲ, ಬಟ್ ಅಲ್ಲಿ ಕಟ್ಟಬೇಕಾದಂಥ ಪೇಮೆಂಟನ್ನು ಸರ್ಕಾರ ಕಟ್ಟುತ್ತೆ, ಸ್ಟೇಟ್ ಸರ್ಕಾರ ಟೋಲ್ ಗೇಟ್ ಕಟ್ಟುತ್ತೆ. ಸೊ ಟೋಲ್ ಗೇಟ್ ಜನರಿಗೆ ಟೋಲ್ ಗೇಟ್ ಮುಕ್ತರಾಗಿ ಓಡಾಡ್ಲಿಕ್ಕೆ ನನಗೊಂದು ಆಸೆ. ಬರೀ ಅಲ್ಲಿ ಜಡ್ಜ್ಗಳಿಗೆ, MLAಗಳಿಗೆ, MP ಗಳಿಗೆ, ಪ್ರೈಮ್ ಮಿನಿಸ್ಟರ್ಗಳಿಗೆ, CMಗಳಿಗೆ ಮಾತ್ರ ಒಂದು VIP ರೋಡ್ ಮಾಡಿದ್ದಾರೆ. ನನಗೆ ಯಾವಾಗಲೂ ಆಸೆ, ನಮ್ಮ ಜನ VIP ಆಗಬೇಕು, ನಮ್ಮ ಜನ ಜಡ್ಜ್ ಥರ ಪುಕ್ಸಟ್ಟೆ ಹೋಗ್ಬೇಕು, ದುಡ್ಡು ಕಟ್ಟಬಾರ್ದು. ಯಾಕಂದ್ರೆ ಆಲ್ರೆಡಿ ಹೊಸ ಗಾಡಿ ತಗೊಂಡಾಗ 20% ರೋಡ್ ಟ್ಯಾಕ್ಸ್ ಕಟ್ಟಿರ್ತಾರೆ. ರೋಡ್ ಟ್ಯಾಕ್ಸ್ ಕಟ್ಟಿದ್ಮೇಲೆ ಟೋಲ್ ಗೇಟ್ ಟ್ಯಾಕ್ಸ್ ಅನ್ನೋದು ಲೂಟಿ ಮೇಡಮ್, ಈ ದೇಶದಲ್ಲಿ ನಡೀತಾ ಇರೋಂಥ ದೊಡ್ಡ ಲೂಟಿ. ಸೊ ಕೊನೆಯ ಪಕ್ಷ ನಮಗೆ ಭಾರತದಲ್ಲಿ ತಡೆಯೋಕ್ಕಾಗುತ್ತಲ್ಲ ಗೊತ್ತಿಲ್ಲ. ಭಾರತದಲ್ಲಿ ತಡಿಬೇಕು ಅಂದ್ರೆ ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಅದು ಮುಂದೆ ನೋಡೋಣ. ಬಟ್ ಆಸ್ ಎ ಮಾಡೆಲ್ಲು ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಟೋಲ್ ಗೇಟ್ ಮುಕ್ತ ರಾಜ್ಯವನ್ನ ಐ ಥಿಂಕ್ ನಾನು CM ಆಗಿ ಕೊಡ್ತೀನಿ. ಅದು ನಮ್ಮ ಕೊಡುಗೆ ಮೇಡಮ್. ಭಾಗ್ಯ ಅಂತಾರಲ್ಲ, ಟೋಲ್ ಗೇಟ್ ಮುಕ್ತ ಭಾಗ್ಯವನ್ನ ನಾವು ಕೊಡ್ತೇವೆ ಮೇಡಮ್. ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999.
ಓಕೆ, ಈಗ ಟೋಲ್ ಗೇಟ್ ಮುಕ್ತ ಭಾಗ್ಯ ಆಯ್ತು, ಇನ್ನೆರಡು ಭಾಗ್ಯಗಳು ಹೇಳಿ. ಐ ಥಿಂಕ್ ಇವತ್ತು ನೀವು ಇಲ್ಲಿ ಇಷ್ಟೊಂದು ಚೆನ್ನಾಗಿ ಕೂತ್ಕೊಂಡಿರ್ಬೇಕಾರೆ ಆಹಾರ ತುಂಬಾ ಮುಖ್ಯ. ಇದನ್ನ ಕೊಡೋರು ನಮ್ಮ ರೈತ ದೇವರುಗಳು. ಸೊ ಕರ್ನಾಟಕದಲ್ಲಿ ನೋಡಿ, ಕಳೆದ 20 ತಿಂಗಳಲ್ಲಿ ಸುಮಾರು 2,000 ರೈತರು ನೇಣು ಹಾಕೊಂಡಿದ್ದಾರೆ, ಸತ್ತೋಗಿದ್ದಾರೆ. ಸೊ ಮೊದಲು ಅವರ ನೇಣಿಗೆ ಕಾರಣ ಏನು ಅಂತಂದ್ರೆ ಅವ್ರಿಗೆ ಸವಲತ್ತುಗಳು ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ 40,000 ಕೆರೆಗಳಿದೆ ಅಕ್ರಾಸ್ 32 ಜಿಲ್ಲೆ. ಈ 40,000 ಕೆರೆಗಳನ್ನ ಕರೆಕ್ಟಾಗಿ ಯಾವತ್ತೂ ಉಳೆತ್ತಿಲ್ಲ. ಟೈಮ್ ಬೌಂಡಲ್ಲಿ ವಿತಿನ್ ಎ ಮಂತ್ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಡೇ ಅಂಡ್ ನೈಟು ಕೆರೆ ಹತ್ರನೇ ಕೂತ್ಕೊಂಡಿರ್ಬೇಕು. ಅವರು ದೇ ಶುಡ್ ಗೆಟ್ ದ ಫಂಡ್ಸ್. ಸರ್ಕಾರ ರಿಲೀಸ್ ಮಾಡುತ್ತೆ, ಆ ಕೆರೆಗಳು ಡಿಸಿಲ್ಟ್ ಆಗಬೇಕು. ಬರೀ ಕೆರೆ ಡಿಸಿಲ್ಟ್ ಆಗೋದಲ್ಲ, ಆ ಕೆರೆಗಳಿಗೆ ಇನ್ಫ್ಲೋ ಆಗೋಂಥ ಚಾನಲ್ಸ್ ಓಪನ್ ಆಗಬೇಕು, ವಿಚ್ ಈಸ್ ಬಿನ್ ಎಂಕ್ರೋಚ್ಡ್ ಬೈ ವೇರಿಯಸ್ ಎಲಿಮೆಂಟ್ಸು. ಆ ಒಂದು ಚಾನಲ್ಸ್ ಓಪನ್ ಆಗಬೇಕು. ಯಾಕಂದ್ರೆ ನೀರು ಹರ್ಕೊಂಬರೋದು ಒಂದು ಚಾನಲ್ ಇರ್ತದೆ, ಅವುಗಳ ಮೇಲೆ ಮೋರಿ ಕಟ್ಟೋದು, ಮನೆ ಕಟ್ಟೋದು, ಬಾತ್ರೂಮ್ ಕಟ್ಟೋದು, ಸ್ಕೂಲ್ ಕಟ್ಟೋದು, ಏನೇ ಕಟ್ಟಿರಲಿ ಕೊನೆಗೆ ನಾನೇ CM ಆಗಿ ಕಟ್ಟಿದ್ರು ಕೂಡ ಆ ಮನೆನ ಒಡೆದಾಕಿ ಚಾನಲ್ಸನ್ನು ಓಪನ್ ಮಾಡ್ಬೇಕು. ಅವಾಗೇನಾಗುತ್ತೆ, ನಮ್ಮ ಕೆರೆಗಳು ತುಂಬುತ್ತೆ. ಇವತ್ತು 1200 ಅಡಿ, ನೀವು ಕೋಲಾರ್ಗೆ ಹೋಗ್ಬಿಟ್ರೆ 2,000 ಅಡಿ ಅಂತೆ. 2,000 ಅಡಿಯಿಂದ ನೀರು ತೆಗಿಬೇಕಾಗತ್ತೆ. ಎಷ್ಟು ಕರೆಂಟ್ ಬೇಕಾಗುತ್ತೆ. ಆಮೇಲೆ ಕೆಳಗಡೆಯಿಂದ ಬರ್ತಾರೋದು ಪಾಯ್ಸನ್ ಬರ್ತಾ ಇರೋದು. ಸೊ ಹಂಗಾಗಿ ಕೆರೆಗಳನ್ನು ನಾವು ಹೂಳೆತ್ತಿಬಿಟ್ರೆ ನೀರು ನಿಂತ್ಕೊಂಡ್ರೆ, ಮಳೆ ಬಂದಾಗ ನೀರು ನಿಂತ್ಕೊಳ್ಳುತ್ತೆ, ಆ ಚಾನಲ್ಸ್ ಓಪನ್ ಮಾಡಿ ನಿಂತ್ಕೊಳ್ತದೆ. ಬೋರ್ವೆಲ್ಸಲ್ಲಿ 2,000 ಅಡಿ 1,000 ಅಡಿಗಿರೋ ನೀರು 100 ಅಡಿಗೆ ಬರುತ್ತೆ. ಸೊ ದ ಗ್ರೌಂಡ್ ವಾಟರ್ ಟೇಬಲ್ ವಿಲ್ ಇನ್ಕ್ರೀಸು. ಆಮೇಲೆ ಈ ಒಂದು 40 ಲಕ್ಷ ಬೋರ್ವೆಲ್ಸ್ ಇದೆ ರೈತರದು. ಅವರು ಸರ್ಕಾರದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸರ್ಕಾರ ಅವ್ರಿಗೆ ಯಾವಾಗ ಬೇಕೋ ಕರೆಂಟ್ ಕೊಡುತ್ತೆ, ಯಾವಾಗ ಕಿತ್ತಾಕ್ಬಿಡುತ್ತೆ. ಅದೇ ನೀವು ಪಿಣ್ಯಗೆ ಹೋಗಿ ಕರೆಂಟ್ 24 ಗಂಟೆ ಕೊಡುತ್ತೆ. ಯಾಕೆಂದ್ರೆ ದುಡ್ಡು ಬರುತ್ತೆ ಅವ್ರಿಗೆ. ಇವ್ರು ಅನ್ನ ಹಾಕ್ತಾರಲ್ವಾ, ಅನ್ನ ಹಾಕೋರಿಗೆ ಕೇವಲ 2 ಅವರ್ 3 ಅವರೇ ಕೊಡೋದು ಇವರು. ಹಂಗಾಗಿ ನಮ್ಮ ಸರ್ಕಾರ ಬಂದರೆ ಪಾಸಿಬಲಿ ವಿತಿನ್ ಎ ಟೈಮ್ ಬೌಂಡ್ ಆಫ್ 1 ಇಯರ್ ಎಂಟೈರ್ ಪಂಪ್ ಸೆಟ್ಗಳಿಗೆ 10 HP ಸೋಲಾರ್ ಪ್ಯಾನಲ್ಸು ಮತ್ತು ವಿಂಡ್ ಮಿಲ್ಸ್ಗಳನ್ನು 90% ಸಬ್ಸಿಡಿಲಿ ಅವ್ರಿಗೆ ಕೊಡ್ತೇವೆ ನಾವು. ಸೊ ವಿ ವಿಲ್ ಮೇಕ್ ದೆಮ್ ಇಂಡಿಪೆಂಡೆಂಟ್ ಪವರ್. ಅಂದರೆ ಅವ್ರು ಯಾರ ಮೇಲೂ ಡಿಪೆಂಡ್ ಒಂದು ಕೆರೆ ಉರುಳೆತ್ತಿದ್ರೆ ನೀರು ಸಿಗುತ್ತೆ ಬೋರ್ವೆಲಲ್ಲಿ. ಆಮೇಲೆ ಆ ಪವರ್ ಸಹ ನಮ್ಮ ರೈತರೇ ಜನರೇಟ್ ಮಾಡ್ಕೊಳ್ಬೇಕು. ಬೆಳಗ್ಗೆ 6 ಗಂಟೆಗೆ ಸೂರ್ಯ ಬಂದ ತಕ್ಷಣ ಪವರ್ ಜನರೇಟ್ ಆಗುತ್ತೆ, ಬೋರ್ವೆಲ್ ಓಡಿಸ್ಬೋದು. 6 ಗಂಟೆ ಆದಮೇಲೆ ಆ ಪವರ್ ನಿಂತೋಗುತ್ತೆ. ಆರಾಮಾಗಿ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಮಲ್ಕೊಂಡು ಆರಾಮಾಗಿ ಸಂಸಾರ ಮಾಡಬೇಕು. ಅವ್ರು ಯಾವುದೇ ಕಾರಣಕ್ಕೂ ನಾನು CM ಆದರೆ ಯಾವುದೇ ರೈತ ನೇಣು ಹಾಕೊಂಡಿದ್ದಂಗೆ ಮ್ಯಾಕ್ಸಿಮಮ್ ನೋಡೋಕ್ಕೆ ಪ್ರಯತ್ನ ಬಿಡ್ತೀನಿ. ಸೊ ಈ ಎಲ್ಲ ಐ ಥಿಂಕ್ ಸರ್ಕಾರಕ್ಕೆ ಕಟ್ತಾ ಇರೋಂಥ ತೆರಿಗೆಗಳಾಗಿರ್ಬೋದು, ದುಡ್ಡಾಗಿರ್ಬೋದು, ಲಂಚ ಆಗಿರ್ಬೋದು, ಜನರ ಮನಸ್ಸಿನ ನೆಮ್ಮದಿನ ಹಾಳು ಮಾಡಿದೆ. ಯಾರ ಮುಖದಲ್ಲೂ ನಗು ಇಲ್ಲ. ಸೊ 6 ಕೋಟಿ ಕನ್ನಡಿಗರ ಮುಖದಲ್ಲಿ ನಗು ಬರ್ಬೇಕನ್ನೋದು ನಮ್ಮ ಆಸೆ. ತರೋಣ ಅಂತ. ಆ ಭಾಗ್ಯಕ್ಕೆ ಏನಂತ? ನಗು ಭಾಗ್ಯ ನೋಡುವ. ಪಂಪ್ ಸೆಟ್ ಭಾಗ್ಯ, ನಗು ಭಾಗ್ಯ, ಟೋಲ್ ಗೇಟ್ ಭಾಗ್ಯ. ಸೂಪರ್ ಆಗಿದೆ. ಆಕ್ಚುಲಿ ಇಷ್ಟೆಲ್ಲ ಒಳ್ಳೆ ಭಾಗ್ಯಗಳನ್ನ ಕೊಡ್ತೀರಾ ಅಂತಂದ್ರೆ ನೀವು ಆದಷ್ಟು ಬೇಗ CM ಆಗ್ಲಿ ಅಂತ. ಥ್ಯಾಂಕ್ ಯು. ಓಕೆ ಜಗದೀಶ್ ಅವರೇ, ನೀವು ಯಾವುದೇ ಚಾನಲ್ ಹೋದ್ರು ಆ ಚಾನಲ್ ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ. ನೀವೇ ಯಾಕೆ ಒಂದು ಚಾನಲ್ ಮಾಡಬಾರ್ದು? ನಿಮ್ಗೆ ಒಂದು ಚಾನಲ್ ಓಪನ್ ಮಾಡಬಾರ್ದು? ಇಲ್ಲ ಮೇಡಮ್, ಅದು ಇಟ್ಸ್ ಇನ್ ದ ಪ್ರೋಗ್ರೆಸ್. ಎಸ್ ಜಾನ್ ಫಸ್ಟ್ಗೆ ಪಾಸಿಬಲಿ ಕರ್ನಾಟಕದಲ್ಲಿ 2 ಚಾನಲ್ನ ರಿಲೀಸ್ ಮಾಡ್ತಾ ಇದ್ದೀವಿ. ದಟ್ಸ್ ವಾಟ್ ವಿ ಆರ್ ವರ್ಕಿಂಗ್. ಸೊ ಆ ಡೆಡ್ಲೈನ್ ಜಾನ್ ಫಸ್ಟ್ ಅಂತ ಇಟ್ಕೊಂಡಿದೆ. ಹೊಸ ವರ್ಷಕ್ಕೆ ನಮ್ಮ ಕಡೆಯಿಂದ 2 ಕನ್ನಡ ಚಾನಲ್ ನ್ಯೂಸ್ ಚಾನಲ್ನ. ಓಕೆ ಸರ್, ಜಾನ್ ಫಸ್ಟ್ಗೆ ಈ ಜಾನ್ ಹಾಕೊಂಡು ಏನಾದ್ರು ಮಾಡ್ಬೋದಲ್ಲ? ಡೆಫಿನೆಟ್ಲಿ ಈ ಜಾನು ಜೊತೆಲೇ ಇರ್ತಾರೆ, ಏನು ತಲೆಗೆಡ್ಸ್ಕೊಂಬಿಡಿ. ಡೆಫಿನೆಟ್ಲಿ. ಇವಾಗ ಬಿಗ್ ಬಾಸ್ ಹೋಗಿಂತ ಮುಂಚೆ ಹೋಗಿ ಬಂದ್ಮೇಲೆ ಹೇಗಿದೆ ಲೈಫ್? ಬಿಗ್ ಬಾಸ್ ಹೋಗಕ್ ಮುಂಚೆ ನಾನು ಸ್ವಲ್ಪ ಅನ್ಆರ್ಗನೈಸ್ ಆಗಿದ್ದೆ. ಈಗ ಐ ಆಮ್ ವೆಲ್ ಆರ್ಗನೈಸ್ಡ್. ನಮ್ಮ ಟಾರ್ಗೆಟ್ ಕ್ಲಿಯರ್ ಆಗಿದೆ. ಆಮೇಲೆ ನನಗೆ ಎಲ್ಲ ಕಣ್ಣು ಕಾಣಿಸ್ತಾ ಇದೆ, ಜನಕ್ಕೆ ಅದು ರೀಚ್ ಆಗ್ತಾ ಇದೆ, ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಸ್ಪೆಷಲಿ ವ್ಯವಸ್ಥೆ ಮತ್ತು ಸರ್ಕಾರ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ. ಸೊ ಮುಂಚೆ ಮೋಸ್ಟ್ಲಿ ನನಗೆ ಐಡೆಂಟಿಟಿ ಕೊರತೆ ಇತ್ತು ಅನ್ಸುತ್ತೆ. ಬಟ್ ಈಗ ಅದೊಂದು ಅದೇ ಹೇಳ್ತಿರಲ್ಲ, ಒಂದು ಬಾಟಾ ಚಪ್ಪಲಿ ತಯಾರು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಆ ಬಾಟಾ ಲೇಬಲ್ ಹಾಕೋದಕ್ಕೂ ಸಹ ಅಷ್ಟೇ ಇಂಪಾರ್ಟೆಂಟು. ಆ ಬಾಟಾ ಲೇಬಲ್ ಇಲ್ಲ ಅಂದರೆ ಲೆದರ್ ಶೂ ಅಂತಾರೆ. ಒಂದ್ಸತಿ ಬಾಟಾ ಲೇಬಲ್ ಹಾಕ್ಬಿಟ್ರೆ ಬ್ರ್ಯಾಂಡ್ ಆಗಿಬಿಡುತ್ತೆ. ಐ ಥಿಂಕ್ ಬಿಫೋರ್ ಗೋಯಿಂಗ್ ಟು ಬಿಗ್ ಬಾಸ್ ನಾನು ಅನ್ಬ್ರ್ಯಾಂಡೆಡ್ ಆಗಿದೆ. ಟುಡೇ ದೇರ್ ಇಸ್ ಅ ಬ್ರ್ಯಾಂಡ್. ಹಂಗಾಗಿ ಐ ಥ್ಯಾಂಕ್ ಬಿಗ್ ಬಾಸ್. ಈಗ ಒಂದ್ ವೇಳೆ ನಿಮಗೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಅವಕಾಶ ಸಿಕ್ಕರೆ ಹೋಗ್ತೀರಾ? ಅದೇ ಮೇಡಮ್, ನನ್ನ ಕಂಡೀಷನ್ಸ್ ಇದೆ. ಏನ್ ಕಂಡೀಷನ್? ನಾನು ಲಿಫ್ಟ್ ಅಲ್ಲಿ ಹೋಗ್ಬೇಕು, ಮೈಕಲ್ ಜಾಕ್ಸನ್ ಹಾಡು ಆಡಬೇಕು, ಒಂದಷ್ಟು ಕಂಡೀಷನ್ಸ್ ಇದೆ. ಇಫ್ ದೇರ್ ಗೋಯಿಂಗ್ ಟು ಫುಲ್ಫಿಲ್ ಇಟ್, ಡೆಫಿನೆಟ್ಲಿ TRP ಆಗಿರ್ಬೋದು ಅಥವಾ ಆ ಬಿಗ್ ಬಾಸ್ ಅನ್ನೋದು ಮನೆ ಮಾತಾ ಹಂಗೆ ಡೆಫಿನೆಟ್ಲಿ ನಮಗೆ ದ ಬಿಗ್ ಬಾಸ್ ಮೇಡ್ ಮಿ ಎ ಸ್ಟಾರ್. ಸೊ ಹಾಗಾಗಿ ಆ ಋಣ ನಮ್ಮ ಮೇಲೆ ಇದೆ. ಸೂಪರ್ ಸರ್, ಆ ನಿಯತ್ತಿಗೆ ಸಲಾಮ್. ಓಕೆ, ಇವಾಗ ನಿಮ್ಗೆ ಬಿಗ್ ಬಾಸ್ ಒಂದು ಅಥಾರಿಟಿ ಕೊಡುತ್ತೆ, ನಿಮ್ ಜೊತೆಗೆ ಒಂದು 10 ಜನನ ಬಿಗ್ ಬಾಸ್ ಕರ್ಕೊಂಡು ಹೋಗಿ ಅಂತ. ಸೊ ಒಂದು 3 ಜನ ಹೀರೋಯಿನ್ಸ್, ಒಂದು 3 ಜನ ಪೊಲಿಟಿಷಿಯನ್ಸ್ ನ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಯಾರನ್ನ ಕರ್ಕೊಂಡು ಹೋಗ್ತೀರಾ? ನಿಮಗೆ ಕರ್ಕೊಂಡು ಹೋಗ್ತೀನಿ.
ನನ್ನ ಹೀರೋಯಿನ್ ಇದ್ರಲ್ಲ ಹೋಸ್ಟ್ ಆಗ ನಮ್ಮ ಹೆಣ್ಮಕ್ಳಿಗೆ ಯಾವ ಹೀರೋಯಿನ್ಗಿಂತ ಕಮ್ಮಿ ಇಲ್ಲ. ಹಾಗಾಗಿ ನಾವು ಹಾಗೆ ನಿಮ್ಮನ್ನ ಏನು ಹೋಸ್ಟ್ ಅಂತಾನೆ ಹೇಳ್ಕೊಳಕ್ ಹೋಗಲ್ಲ. ಯುವರ್ ಆಲ್ಸೋ ಹೀರೋಯಿನ್. ಜಾನ್ ಒಂದು, ಆಮೇಲೆ ಐ ಥಿಂಕ್ ರಚಿತಾರಾಮು. ಯಾಕೆ ಅಷ್ಟೊಂದು ಲವ್ವ? ಇಲ್ಲ ಮೇಡಮ್, ಲವ್ ಅಂತಿಲ್ಲ. ಮನೆ ಅವ್ರ ಕಾಲಾಯ ತಸ್ಮೈ ನಮ ಅಂತಂದ್ರು. ಈಗ ಬಿಗ್ ಬಾಸ್ಗೆ ಹೋಗೋ ಸಮಯ ಬಂದಿದೆ, ಅದಕ್ಕೆ ಕರ್ಕೊಂಡೋಗೋಣ. ಅದಕ್ಕೇನಾದ್ರು ಅಂದ್ರೆ ಗೊತ್ತಿಲ್ಲ. ಆಮೇಲೆ ರಮ್ಯಾ ಇಫ್ ಪಾಸಿಬಲ್. ರಮ್ಯಾ ಅವರು ಇಷ್ಟನಾ? ರಮ್ಯಾ ಅಂದ್ರೆ ನಿಮ್ಗೆ? ಹಾ ಮೇಡಮ್, ಅವ್ರ ಆಕ್ಟಿಂಗ್ ಇಷ್ಟ. ಅಂದ್ರೆ ಅವ್ರದೊಂದು ಡೀಸೆನ್ಸಿ ಇದೆ ಮೇಡಮ್. ಅವ್ರ ಆಕ್ಟಿಂಗ್ ಅಲ್ಲಿ ಒಂದು ಡೀಸೆನ್ಸಿ ಇದೆ, ಅವ್ರ ಮಾತಲ್ಲಿ ಒಂದು ತೂಕ ಇದೆ. ಆ ವ್ಯಕ್ತಿತ್ವ ನಂಗೆ ಇಷ್ಟ ಆಗುತ್ತೆ. 3 ಜನ ಪೊಲಿಟಿಷಿಯನ್ಸ್ ಅಂದ್ರೆ ಯಾರು? ಗಾಡ್, ಪೊಲಿಟಿಷಿಯನ್ಸ್ ದೊಡ್ಡ ತಲೆನೋವು. ನಿಮ್ಗೆ ಆಕ್ಚುಲಿ ತುಂಬಾ ಲವ್ ಅಲ್ಲ ಅವ್ರ ಮೇಲೆ? ಅದೇ ಬೊಮ್ಮಾಯಿ ಅವ್ರು ಕರ್ಕೊಂಡೋಗೋಣ ಅಂತ. ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆ ಅವರ? ಅವ್ರು ಯಾಕೆ? ಮೇಡಮ್ ಅವ್ರಿಗೆ ಹಿಂದಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದಾದ್ಮೇಲೆ ಯಡಿಯೂರಪ್ಪನ ಕರ್ಕೊಂಡ್ಬಿಡ್ತು ಮೇಡಮ್ ಜೊತೆಗೆ. ಅವ್ರು ಯಾಕೆ? ಮೇಡಮ್ ಇಲ್ಲಿ ಅವ್ರು ವಯಸ್ಸಾದಾರಲ್ವಾ, ನಮ್ಮ ಜೊತೆ ಇದ್ರೆ ಅವ್ರ ಅನುಭವ, CM ಆಗಿರೋ ಅನುಭವ ಹೇಳ್ತಾರೆ. ಹಂಗಾಗಿ ಅವ್ರ ಅನುಭವ ತಗೊಂಡು ನಾನು ನೆಕ್ಸ್ಟ್ CM ಆಗಕ್ಕೆ ಅನುಕೂಲ ಆಗುತ್ತೆ ಅಂತ ಮೇಡಮ್. ಸ್ವಲ್ಪ ಸೆಲ್ಫಿಶ್ ತರ ಯೋಚನೆ ಮಾಡಿದ್ರೆ ಅವ್ರು ಬಂದು ಚೆನ್ನಾಗಿರುತ್ತೆ ಅಂತ ಮೇಡಮ್. ಓಕೆ, ಒಂದ್ ಕಡೆ ಶೋಭಾ ಮ್ಯಾಮು ಇರ್ತಾರೆ, ಇನ್ನೊಂದ್ ಕಡೆ ಯಡಿಯೂರಪ್ಪ ಜಿನೂ ಇರ್ತಾರೆ. ಬೊಮ್ಮಾಯಿನೂ ಇರ್ತಾರೆ ಮೇಡಮ್. ಓಕೆ, ಜಗದೀಶ್ ಅವರ 6 ಆಯ್ತು. ಇನ್ 4 ಜನ ಯಾರು? ಐ ಥಿಂಕ್ ಬೆಂಗಳೂರು ಸೌತ್ MP ಇದಾರಲ್ಲ, ತೇಜಸ್ವಿ ಸೂರ್ಯನ ಕರ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ. ಯಾಕೆ? ಯಂಗ್ಸ್ಟರ್ ಇದಾರೆ, ಸೊ ಒಂದು ರೆಪ್ಯುಟೇಷನ್ ಅಂತೂ ಇದೆ. ಓಕೆ, ಒಂದು ತೇಜಸ್ವಿ ಸೂರ್ಯ, ಆಮೇಲೆ ಐ ಥಿಂಕ್ ರಾಧಿಕಾ ಕುಮಾರಸ್ವಾಮಿ ಅವರು. ಓಕೆ, ಫುಲ್ ಗ್ಲಾಮರಸ್ ಅಂತ. ಐ ಥಿಂಕ್ ಒನ್ ಮೋರ್ ಕುಡ್ ಬಿ, ಐ ಥಿಂಕ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸರ್, ಈಗ ನೀವೇನಾದ್ರೂ ಇಷ್ಟು ಜನ ಕರ್ಕೊಂಡು ಹೋಗ್ಬಿಟ್ರೆ ಈಗ್ಲೇ ಬಿಗ್ ಬಾಸ್ TRP ಹತ್ಕೊಂಡು ಉರಿತಾ ಇದೆ. ಇಡೀ ಸರ್ಕಾರ ಅಲ್ಲೇ ಇರ್ತದ ಅನ್ಸುತ್ತಲ್ವಾ? ಬಿಗ್ ಬಾಸ್ ಅಲ್ಲಿ ಇರ್ತದೆ ಅವಾಗ. ಬಾಸ್ ಅಲ್ಲಿ ಇರುತ್ತೆ, ಆಮೇಲೆ TRP ದಗ 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 ದಗ. ಎಸ್ ಇಲ್ಲ ಆಗ್ಬೇಕಲ್ಲ ಮೇಡಮ್. ಈಗ ಎಲ್ಲ ಟೈಮಲ್ಲೂ ಕೂಡ ಅವ್ರಿಗೆ ಬೇಜಾರಾಗಿರುತ್ತೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆಲ್ಲ ಅಲ್ಲಿ ಒಳಗಡೆ ಅದೇ ಏನೋ ಈ ಕ್ಯಾಬಿನೆಟ್ ದಿನ ಜನ ಮೀಟಿಂಗ್ ಮಾಡಿ, ಐ ಥಿಂಕ್ ಬಿಗ್ ಬಾಸ್ ಬಂದ್ರೆ ಎಲ್ಲ ಫೋನ್ಗೆ ನಿಲ್ದ್ರೆ ಆರಾಮಾಗಿರ್ಬೋದು. ಒಂದಷ್ಟು ಅವರ ಅಭಿಪ್ರಾಯಗಳನ್ನ ಅಥವಾ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಶೇರ್ ಮಾಡ್ಬೋದು. ಐ ಥಿಂಕ್ ದಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ನೀವು ಬಿಗ್ ಬಾಸ್ ಮನೆಯಲ್ಲಿ ಏನ್ ಕಲ್ತ್ರಿ? ಅಷ್ಟು ಜನರನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಜಗ್ಗು ದಾದ MBBS ಆಗಬಲ್ಲ ಅಂತ ಗೊತ್ತಾಯ್ತು. ಬಿಗ್ ಬಾಸ್ಗೆ 3 ಸಜೆಷನ್ ಏನಾದ್ರು ಕೊಡೋದಾದ್ರೆ? ಟ್ಯಾಕ್ಸ್ ತೆರಿಗೆ. ನಾನು ಕೂಡ ಒಂದು 2-3 ಲ್ಯಾಂಬರ್ಗಿನ್ ತಗೊಂಬೋದು ಅವನ ತರ. ತ್ರಿವಿಕ್ರಮ್ ಆಕೆನ ಬಳಸ್ತಾ ಇದ್ದಾನೆ. He is using Bhavya to the maximum extent. ನಿಮ್ DP ಅನುಷಾ ರೈ ಜೊತೆಗೆ ಹಾಕಿದ್ರಲ್ಲ, ಹೇಳಿ. ಎಲ್ಲ ಹೇಳ್ತಾರೆ ಹೆಣ್ಮಕ್ಳಿಗೆ ನಾನು ಮರಿದು ಕೊಡಲ್ಲ ಅಂತ. ನಿಮ್ಮ ಪ್ರೆಡಿಕ್ಷನ್ ಅಲ್ಲಿ ಈ ಸೀಸನ್ ನ ರನ್ನರ್ ಯಾರು, ವಿನ್ನರ್ ಯಾರು? The main target is CM.